ನಮಸ್ಕಾರ ಎಲ್ಲರಿಗೂ. ನನ್ನ ಪ್ರೀತಿಯ ಅವ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಿಮ್ಮ ಫೋನ್ಪೇ ಮತ್ತು ಪೇಟಿಎಂ ಕಡೆಯಿಂದ ನಿಮ್ಮ ಪ್ರತಿ ತಿಂಗಳು ದುಡ್ಡು ಕಟ್ಟಾಗತ್ತಿದೆಯಾ? ಅದು ಕಟ್ಟಾಗ್ಬಿಡೋದ್ರೆ ಏನು ಮಾಡ್ಬೇಕಂತೇಳಿ ನಾನು ಸಿಂಪಲ್ ಏನು ಹೇಳ್ಬಿಡ್ತೀನಿ. ಬನ್ನಿ, ನಿಮ್ಮ ಫೋನಲ್ಲಿ ಫೋನ್ಪೇ ಓಪನ್ ಮಾಡಿ. ಫೋನ್ಪೇ ಓಪನ್ ಮಾಡಿದ ತಕ್ಷಣ ಅಲ್ಲಿ ಮೇಲ್ಗಡೆ ಪ್ರೊಫೈಲ್ ಇರುತ್ತೆ, ಪ್ರೊಫೈಲ್ ಕ್ಲಿಕ್ ಮಾಡಿ. ಹಾಗೆ ಸ್ವಲ್ಪ ಕೆಳಗೆ ಬನ್ನಿ. ಕೆಳಗೆ ಬಂದ ತಕ್ಷಣ ನಿಮಗೆ ಈ ಕಡೆ ಸೈಡ್ ರೈಟ್ ಸೈಡಿಗೆ ಆಟೋ ಪೇ ಅಂತ ಇರುತ್ತೆ. ಆಟೋ ಪೇಯನ್ನು ಕ್ಲಿಕ್ ಮಾಡಿ. ಆಟೋ ಪೇ ಕ್ಲಿಕ್ ಮಾಡಿದಾಗ ನಿಮ್ಮ ಕೈಯಲ್ಲೇ ಆ್ಯಕ್ಟಿವ್ ಆಗಿರುತ್ತೆ ಆ್ಯಪ್ಗಳು ಇರ್ತವೆ. ಅಲ್ಲಿ ಆ ಆ್ಯಪ್ ಮುಖಾಂತರ ನಿಮಗೆ ದುಡ್ಡು ಕಟ್ಟಾಗ್ತಿರುತ್ತೆ. ಆ ಆ್ಯಪ್ಗಳ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಡಿಲೀಟ್ ಆಟೋ ಪೇ ಅಂತ ಇರುತ್ತೆ ಕೆಳಗಡೆ, ಅಲ್ಲಿ ಬಂದು ಓಕೆ ಹೊಡೆದ್ರೆ ಅದನ್ನು ಡಿಲೀಟ್ ಆದಪ್ಪ ನೆಕ್ಸ್ಟ್ ಮಂತ್ ದುಡ್ಡು ಕಟ್ಟಾಗಲ್ಲ. ಅದೇ ರೀತಿ ಪೇಟಿಎಮ್ಮಲ್ಲಿ ಸೇಮ್ ಪೇಟಿಎಮ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮೇಲ್ಗಡೆ ಪ್ರೊಫೈಲ್ ಇರುತ್ತೆ, ಪ್ರೊಫೈಲ್ ಕ್ಲಿಕ್ ಮಾಡಿ. ಫೋನ್ಪೇದಾಗ ಆಟೋ ಪೇ ಅಂತ ಇರುತ್ತೆ, ಆದರೆ ಪೇಟಿಎಮ್ಮಲ್ಲಿ ಆಟೋಮೆಟಿಕ್ ಪೇಮೆಂಟ್ಸ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ನೀವು ಯಾವೆಲ್ಲ ಆ್ಯಪನ್ನು ಆ್ಯಕ್ಟಿವ್ ಮಾಡಿರ್ತೀರ ಅಂತೇಳಿ ಅಲ್ಲಿ ಲಿಸ್ಟ್ ಬರುತ್ತೆ. ನಿಮಗೆ ಅದು ಎಷ್ಟು ಲಿಸ್ಟ್ ಇರ್ತವೋ ಅಷ್ಟು ನಿಮಗೆ ತಿಂಗಳ ದುಡ್ಡು ಕಟ್ಟಾಗ್ತಾನೆ ಇರುತ್ತೆ. ಅವನ್ನ ಒಂದೊಂದಾಗಿ ನೀವು ಡಿಲೀಟ್ ಮಾಡ್ಕೊಂತ ಹೋಗಬೇಕು. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕೆಳಗಡೆ ಇದೆ ಪೇಟಿಎಮ್ಮಲ್ಲಿ ಕೆಳಗಡೆ ಕ್ಯಾನ್ಸಲ್ ಆಟೋ ಪೇಮೆಂಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು. ಹಂಗೆ ನೀನು ಅಷ್ಟು ಕ್ಯಾನ್ಸಲ್ ಮಾಡಿದಾಗ ನಿಮ್ಮ ಅಕೌಂಟಲ್ಲಿ ಯಾವ ಥರ ದುಡ್ಡು ಕಟ್ಟಾಗೋದಿಲ್ಲ.